ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ ಆದರೂ ಕೂಡ ಬ್ಯೂಟಿಫುಲ್ ಆಗಿರುವಂಥ ಬೇಬಿ ಕುಚ್ಚು ಡಿಸೈನ್ ಅನ್ನೋದು ಒಂದು ಸ್ಯಾಂಪಲ್ ಪೀಸ್ಗೆ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಇದಕ್ಕೆ ನಾನು ಈ ಥರ ಡಿಸೈನರ್ ಬೀಡ್ಸ್ನ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. 6 ಎಳೆ ದಾರನ್ನು ಈ ಡಿಸೈನ್ಗೆ ತೊಗೊಂಡಿದ್ದೀನಿ. ನೀವು 7 ಎಳೆ ದಾರ ಕೂಡ ತೊಗೋಬೋದು. ಆ್ಯಸ್ ಯೂಶ್ವಲ್ ನೀಡಲ್ ನಂಬರ್ 10 0.75 mm ಅಲ್ಲಿ ನಾನು ಇದನ್ನು ವರ್ಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕಿ ನಾನು ಲಾಕ್ ಮಾಡ್ಕೋತೀನಿ. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋಬೋದಾದಂಥ ಡಿಸೈನ್. ಆದರೆ ಇದಕ್ಕೆ ಬೇಬಿ ಕುಚ್ಚು ಹಾಕೋಕ್ಕೆ ಸ್ವಲ್ಪ ವೇರಿಯೇಷನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕಿದ್ಮೇಲೆ ನಾನಿಲ್ಲಿ 4 ಟೈಮ್ಸು ಚೈನ್ನ ಹಾಕೋತಾ ಇದ್ದೀನಿ. ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಆದಷ್ಟು ಮೆಷರ್ ಮಾಡಿ ಹಾಕ್ಕೊಳ್ಳಿ, ಅವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ನಾನು ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ನಾನು ದಾರನ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಿದ್ಮೇಲೆ ಮತ್ತೆ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬಿಗ್ ಸೈಜ್ದು ಡಿಸೈನರ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಬೇಕಾದ್ರೆ ಫ್ಲವರ್ ಬೀಡ್ಸು, ಕ್ರಿಸ್ಟಲ್ ಬೀಡ್ಸು ಆ ಥರದ್ದು ಕೂಡ ನೀವು ಪರ್ಲ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಈಗ ನಾನು ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಸ್ಮಾಲ್ ಬೀಡು ಮತ್ತು ಒಂದು ಡಿಸೈನರ್ ಬಿಗ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು ಈ ಥರ ಬರುತ್ತೆ. ಈಗ 3 ಬೀಡನ್ನು ಸೇರಿಸಿ ನಾವು ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದು ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಕ್ಲಾತ್ಗೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ವರ್ಕ್ ಮಾಡ್ಕೋತೀನಿ. ಅದರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ನಾನು 4 ಚೈನ್ಸ್ನ ರಿಪೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಬಿ ಕುಚ್ಚು ಬರುತ್ತಲ್ಲ, ಸೊ ಹಾಗಾಗಿ 4 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೀವು ಇನ್ ಕೇಸ್ ನೀವು ಮೆಷರ್ ಮಾಡಲಿಲ್ಲ ಅಂದರೆ ಒಂದು ದೊಡ್ಡ ಗ್ಯಾಪ್ ಬರುತ್ತೆ, ಒಂದು ಸಣ್ಣ ಗ್ಯಾಪ್ ಬರುತ್ತೆ, ತುಂಬ ವೇರಿಯೇಷನ್ಸ್ ಕಾಣಿಸುತ್ತೆ, ಫಿನಿಶಿಂಗ್ ನೀಟಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಈಚ್ ಆ್ಯಂಡ್ ಎವ್ರಿ ಟೈಮು ಮೆಷರ್ ಮಾಡಿ ಹಾಕ್ಕೊಳ್ಳಿ. ಈಗ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಈಗ ಸೇಮ್ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಮಾಲ್ ಬೀಡು, ಒಂದು ಬಿಗ್ ಡಿಸೈನರ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು. ಸೊ ನೋಡಿ, ಈಗ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೀವು ಬೇಕಾದರೆ ಒಂದು ಸ್ಮಾಲ್ ಬೀಡನ್ನು ಹಾಕಿದ್ಮೇಲೆ ಒಂದು ಪರ್ಲನ್ನು ಕೂಡ ಹಾಕೋಬೋದು. ಇಲ್ಲ ಕಲರ್ ಬೇಕು ಅನ್ನೋದಾದರೆ ನಿಮ್ಮ ಸ್ಯಾರಿ ಕಲರ್ ಇರುತ್ತಲ್ಲ ಅದೇ ಕಲರ್ ಕ್ರಿಸ್ಟಲ್ ಬೀಡ್ಸನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಡಿಸೈನರ್ದು ಬಿಗ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇವನ್ ಸ್ಟೋನ್ ಬೀಡ್ಸ್ ಅಂತ ಸಿಗುತ್ತೆ, ಆ ಸ್ಟೋನ್ ಬೀಡ್ಸನ್ನು ಕೂಡ ಇಲ್ಲಿ ಹಾಕೋಬೋದು. ಗ್ರ್ಯಾಂಡಾಗಿರೋ ಸ್ಯಾರಿ, ಗ್ರ್ಯಾಂಡ್ ಲುಕ್ ಬೇಕು ಪಲ್ಲು ಅನ್ನೋದಾದರೆ ನೀವು ಸ್ಟೋನ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಮತ್ತೆ ನಾನು ಒಂದು ಸ್ಮಾಲ್ ಗೋಲ್ಡನ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 3 ಬೀಡನ್ನು ಸೇರಿಸಿ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡ್ಮೇಲೆ ಮೆಷರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಲ್ಲಿ ಬರುತ್ತೆ ಅಲ್ಲಿ ಮೆಷರ್ ಮಾಡಿ ಆಮೇಲೆ ಒಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ನೀವು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ, ಓವರ್ಲ್ಯಾಪ್ ಆಗಲ್ಲ ಕುಚ್ಚು ಕಟ್ಟಿದ್ರು ಕೂಡ. ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಮತ್ತು ಈಗ ನಾನಿಲ್ಲಿ 4 ಚೈನ್ಸನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ಸ್ನ ವರ್ಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ವರ್ಕ್ ಮಾಡ್ಕೋತೀನಿ.
ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ. ಈ ಡಿಸೈನ್ಗೆ 4 ಚೈನ್ ಹಾಕಿದ್ಮೇಲೆ ಅಥವಾ ಬೀಡನ್ನು ಹಾಕಿದ್ಮೇಲೆ 2 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಳೋದನ್ನು ಮರಿಬೇಡಿ. ಈಗ ಮತ್ತೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದು ಕಾಂಟ್ರಾಸ್ಟ್ ಕಲರಲ್ಲಿರೋದ್ರಿಂದ ಸ್ಯಾರಿ ನಾನು ಇದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚು ಕಟ್ಟಿ ಯಾವ ಥರ ಕಾಂಬಿನೇಷನ್ ಹೇಗೆ ಕಾಣಿಸುತ್ತೆ ಅಂತ ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡಿ ನೋಡಿ ಆಮೇಲೆ ಸ್ಯಾರಿಗೆ ಹಾಕ್ತಾಯಿದ್ದೀನಿ. ಸೊ ಈಗ 2 ಬೀಡ್ ಇನ್ಸರ್ಟ್ ಮಾಡ್ಕೊಳೋದು. ಈಗ ಮತ್ತೆ ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡ್ಕೋಬೇಕಾಗತ್ತೆ. 3 ಬೀಡನ್ನು ಸೇರಿಸಿ ಲಾಕ್ ಮಾಡ್ಕೋಬೋದು. ಇದನ್ನು ಬೇಸ್ ಲೈನಾಗಿ ಇಟ್ಕೊಂಡು ನೀವು ಇನ್ನೂ ಕ್ರಿಯೇಟಿವ್ ಆಗಿ ಕೂಡ ಮಾಡ್ಕೋಬೋದು. ಇದು ಬಿಗಿನರ್ಸ್ಗೆ ಸುಲಭವಾಗಿ ಹಾಕ್ಬೋದಾದಂಥ ಡಿಸೈನ್. ಇದು ಬಿಗಿನರ್ಸ್ ಈ ಥರ ಟ್ರೈ ಮಾಡಿ ನಿಮಗೆ ಕ್ರೋಶ ಸ್ವಲ್ಪ ಬ್ಯಾಲೆನ್ಸ್ ಆದಮೇಲೆ ಸ್ವಲ್ಪ ಈ ಡಿಸೈನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ನನ್ನ ಅಪ್ಕಮಿಂಗ್ ವೀಡಿಯೋಸ್ ನೆಕ್ಸ್ಟ್ ವೀಡಿಯೋಸಲ್ಲಿ ಸೇಮ್ ಡಿಸೈನ್ನ ಯೂಸ್ ಮಾಡಿ ಹೇಗೆ ಬ್ರೈಡಲ್ ಡಿಸೈನ್ ಕೂಡ ಹಾಕ್ಬೋದು ಅಂತ ನಾನು ತೋರಿಸ್ತೀನಿ. ಅದಕ್ಕಾಗಿ ನೀವು ನನ್ನ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿರಿ, ನೋಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಸೊ ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು ಈ ಥರ ಡಿಸೈನು. ಇದೇ ರೀತಿ ನನ್ನ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಎಂಡಲ್ಲಿ 2 ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ್ನ ವರ್ಕ್ ಮಾಡಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಅಂಥ ಥ್ರೆಡ್ಡನ್ನು ನೀವು ಈ ಬ್ಯಾಕ್ ಸೈಡಲ್ಲಿ ಒಂಚೂರು ಗಮ್ ಹಾಕಿ ಪೇಸ್ಟ್ ಮಾಡಿಬಿಡ್ಬೋದು. ಸೊ ಫಿನಿಶಿಂಗ್ ಈ ಥರ ಬರುತ್ತೆ. ಆವಾಗ ಇದಕ್ಕೆ ನಾನು ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ನೋಡಿ, ಈಗ 2 ಚೈನನ್ನು ಹಾಕೋತಾ ಇದ್ದೀನಿ. ಈಗ ಥ್ರೆಡ್ನ ಕಟ್ ಮಾಡ್ತೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಇದು ಸ್ವಲ್ಪ ಟೈಟ್ ಮಾಡಿದ್ರೆ ನಾಟ್ ಆಗುತ್ತೆ. ಬ್ಯಾಕ್ ಸೈಡ್ಗೆ ಸ್ಟಿಕ್ ಮಾಡಿ ಈಗ ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ. ನಾನು ರಾಮ ಗ್ರೀನು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇರುವಂಥ ಸ್ಯಾರಿಗೆ ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಅದೇ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಇದು ತುಂಬಾ ಈಸಿಯಾಗಿ ಒಂದು ಹಾಫ್ ಆನ್ ಅವರಲ್ಲಿ ಹಾಕೋ ಅಂಥ ಬೇಬಿ ಕುಚ್ಚು ಡಿಸೈನು. ನೋಡೋಕ್ಕೆ ಸಿಂಪಲ್ ಆದರೂ ಕೂಡ ಎಲಿಗೆಂಟಾಗಿದೆ ಡಿಸೈನು. ನೀವು ಕೂಡ ಟ್ರೈ ಮಾಡಿ. ಈ ಡಿಸೈನ್ಗೆ ನೀವು ಒಂದು 250 to 300 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.